ಹಾಯ್, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಅಕ್ಕ ನೀವು ಟೈಲರಿಂಗ್ನ ಮೆಟೀರಿಯಲ್ಸ್ ಎಲ್ಲ ಯಾವ ರೀತಿ ಜೋಡಿಸ್ಕೊಂಡಿದ್ದೀರಾ ಸ್ವಲ್ಪ ತೋರಿಸಿ ಅಂತ ಹೇಳಿ ಕಮೆಂಟ್ ಮಾಡ್ತಾಯಿದ್ರು. ಆಮೇಲೆ ಶಾಪ್ ವಿಡಿಯೋ ಮಾಡಿ ಹಾಕಿ ಅಂತ ಕೇಳ್ತಾಯಿದ್ರು. ನಾನು ಯಾವುದೇ ರೀತಿ ಶಾಪ್ ಎಲ್ಲ ಮಾಡಿಲ್ಲಪ್ಪ, ಮನೆಯಲ್ಲಿನೇ ನಾನು ಸ್ಟಿಚ್ ಮಾಡೋದು. ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಸ್ವಲ್ಪ ಇಲ್ಲಿ ಅಣ್ಣಮ್ಮ ಮಾರಮ್ಮ ಕೂರಿಸಿದ್ದಾರೆ, ಹಾಗಾಗಿ ಸ್ವಲ್ಪ ಸೌಂಡ್ ಇರುತ್ತೆ, ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಇವಾಗ ನಾನು ಯಾವ್ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅಂತ ತಿಳಿಸ್ತಾ ಇದ್ದೀನಿ. ನಾನು ಮಿಷಿನ್ ಮೇಲೆ ಏನನ್ನೂ ಇಡೋದಿಲ್ಲ. ಇವಾಗ ಸ್ಟಿಚ್ ಮಾಡ್ತಾ ಇರೋಂತಹ ಬ್ಲೌಸ್ ಇದು. ನಾನು ಇವಾಗ ಸ್ಟಿಚ್ ಮಾಡ್ತಾ ಇದ್ದೆ, ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಶುರು ಮಾಡಿದೆ. ನಾನು ಬೇರೆ ಏನನ್ನೂ ಇಟ್ಕೊಳ್ಳಲ್ಲ. ನನಗೆ ಬೇಕಾಗಿರೋಂತಹ ಒಂದು ಟ್ರಿಮ್ಮರ್ ಇಟ್ಟಿರ್ತೀನಿ. ಇಲ್ಲಿಗೆ ದಾರ ಕಟ್ಟಿ ನಾವು ಇಲ್ಲಿವರೆಗೂ ಬರೋ ಹಾಗೆ ನೋಡಿಕೊಂಡು ದಾರ ಕಟ್ಟಿ ಇಟ್ಕೊಂಡ್ರೆ ನಮಗೆ ಎಲ್ಲೂ ಟ್ರಿಮ್ಮರ್ ಕೆಳಗಡೆ ಬಿದ್ದೋಗಲ್ಲ, ಯಾವಾಗಲೂ ನಮ್ಮ ಕೈಗೆ ಸಿಗ್ತಾ ಇರುತ್ತೆ. ನಂದು ಇದು ದಾರ ಹಾಕಿದೆ, ಕಟ್ಟಾಗಿದೆ. ಒಂದು ಕತ್ರಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಸ್ಟಿಚ್ ಮಾಡ್ತಾ ಇರೋಂತಹ ಬ್ಲೌಸನ್ನು ಇಟ್ಕೊಂಡಿದ್ದೀನಿ. ಹಾಗೆ ನಾನು ನೋಡಿ ಇದನ್ನು ಯಾವ ರೀತಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ. ಇಲ್ಲಿ ಎಕ್ಸ್ಟ್ರಾ ಟೇಪ್ಗಳೆಲ್ಲ ಇಟ್ಕೊಂಡಿದ್ದೀನಿ, ಹುಕ್ಸ್ಗಳು, ಇದರಲ್ಲೂ ಕೆಲವೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀನಿ, ಸೂಜಿಗಳೆಲ್ಲ. ಹಾಗೆ ಇದೆಲ್ಲ ಕುಚ್ಚು ಹಾಕೋದಕ್ಕೆ ಬೇಕಾಗಿರೋಂಥ ಬಾಬಿನ್ಗೆ ನಾನು ಸುತ್ತಕೊಂಡು ಆನಂತರ ನಾನು ಕುಚ್ಚು ಹಾಕೋದು. 6 ಎಳೆ ದಾರನ ಬಾಬಿನ್ಗೆ ಮಾಡ್ಕೊಳ್ತೀನಿ, ಅದರದ್ದು ಬಾಬಿನ್ ಇದು. ಹಾಗೆ ಇದೆಲ್ಲ ಟೈಲರಿಂಗ್ ಮಿಷಿನ್ನ ಬಾಬಿನ್ನು ಕೇಸು. ಇದು ನನ್ನ ಹಳೆ ಟೈಲರಿಂಗ್ ಮಿಷಿನ್ ಬಾಬಿನ್ನು ಕೇಸು, ಅದನ್ನು ತೆಗೆದಿಲ್ಲ ನಾನು. ಇದೆಲ್ಲ ಈಗ ಹೊಸ ಮಿಷಿನ್ದು ಮತ್ತು ಜಿಗ್ಜಾಗ್ ಮಿಷಿನ್ದು ಸಪ್ರೇಟ್ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ದಾರಗಳನ್ನೂ ಇಟ್ಟಿದ್ದೀನಿ. ಇದು ಕುಚ್ಚು ಹಾಕೋದಕ್ಕೆ ಬೇಕಾಗಿರೋಂಥ ಬೀಡ್ಸ್ ಎಲ್ಲ ಇಟ್ಟಿದ್ದೀನಿ, ಒಂದು ಗಮ್ಮು, ಆಯಿಲು. ನೋಡಿ, ಇದು ಎಲ್ಲ ಗಲೀಜಾಗಬಾರ್ದು ಅಂತ ಇದು ಏನೋ ಒಂದು ಸಿಕ್ಕಿತ್ತು, ಒಂದು ಬಾಕ್ಸ್ ಇತ್ತು, ಅದರಲ್ಲಿ ಹಾಕಿ ಒಳಗಡೆ ಇಟ್ಟಿದ್ದೀನಿ ಆಯಿಲು, ಕೆಳಗಡೆ ಏನು ಇದಾಗದೇ ಇರೋ ಹಾಗೆ. ಹುಕ್ಸ್ ಎಲ್ಲ ಹಾಕಿ ಇಟ್ಕೊಂಡಿರೋದು ನಾನು ಜಾಸ್ತಿ ಎಲ್ಲ ದೊಡ್ಡ ಡಬ್ಬಗಳೆಲ್ಲ ಏನು ಇಟ್ಕೊಳ್ಳೋಕ್ಕೆ ಹೋಗಿಲ್ಲ. ಎಕ್ಸ್ಟ್ರಾ ತಂದು ಇಟ್ಟಿರ್ತೀನಿ, ಬಾಕ್ಸ್ಗಳಲ್ಲಿ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಆದರೆ ನೋಡಿ, ಈ ರೀತಿ ಹುಕ್ಸು ಮತ್ತು ಬೇಕಾಗಿರೋ ಸೂಜಿ, ಆಮೇಲೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಒಂದು ಮಾರ್ಕರು, ಇದು ಪ್ರೆಸ್ ಬಟನ್ನು. ನನಗೆ ಎಷ್ಟೆಷ್ಟು ಬೇಕೋ ಅಷ್ಟನ್ನು ನಾನು ಇಲ್ಲೇ ಇಟ್ಕೊಳ್ತೀನಿ. ಜಾಸ್ತಿ ಇರೋದನ್ನು ನಾನು ಬೇರೆ ಕಡೆ ಇಟ್ಟಿದ್ದೀನಿ. ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಮನೆಗೆ ಬೇಕಾಗಿರೋಂತಹದ್ದು, ನನಗೆ ಟ್ಯಾಬ್ಲೆಟ್ ಏನಾರು ಬೇಕಾಗಿದ್ದರೆ ಅದನ್ನು ಕೂಡ ಇದರೊಳಗಡೆ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರೂಮ್ನಲ್ಲಿ ನಾನು ಜಿಗ್ಜಾಗ್ ಮಿಷನನ್ನು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಮುಚ್ಚಿಟ್ಟಿರ್ತೀನಿ. ಇಲ್ಲಿ ಕೂಡ ಒಂದು ಕತ್ರಿ ಇಟ್ಟಿದ್ದೀನಿ, ಏನಾದರೂ ಬೇಕಾದರೆ ಬರೆಯೋದಕ್ಕೆ ಬೇಕಾಗುತ್ತೆ ಏನಾದರೂ ಅಂತ. ಒಂದು ಪೆನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಇದು ಸ್ಟಿಚ್ ಮಾಡಿರೋಂತಹ ಬ್ಲೌಸ್ಗಳು, ಅವರು ಬಂದಿಲ್ಲ ಇನ್ನು ತಗೊಂಡೋಗೋದಕ್ಕೆ, ಅದನ್ನು ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಇಲ್ಲಿ ಬೇರೆ ಏನನ್ನು ನಾನು ಇಟ್ಕೊಳ್ಳಲ್ಲ. ಹಾಗೆ ಇಲ್ಲಿ ಬೇಕಾಗಿರೋಂತಹ ಸ್ಕೇಲು, ಆಮೇಲೆ ಎಕ್ಸ್ಟ್ರಾ ಬೇಕಾಗಿರೋಂತಹ ಬೆಲ್ಟ್ಗಳಾಗಲಿ, ಆಮೇಲೆ ಕೆಲವೆಲ್ಲ ಏನಾದರೂ ನಾನು ಬರೆಯೋದಕ್ಕೆ ಇಟ್ಕೊಂಡಿರೋದೊಂದು ವೇಸ್ಟ್ ಪೇಪರ್ ಇಟ್ಕೊಂಡಿರ್ತೀನಿ. ಯಾವುದಾದ್ರೂ ಸೀರೆಗಳು ಇಷ್ಟ ಆದರೆ ಈ ರೀತಿ ಅದು ಕಟ್ ಮಾಡಿರೋದನ್ನು ಹಾಗೆ ಇಟ್ಕೊಂಡಿರ್ತೀನಿ ನಾನು ತಗೊಳ್ಳೋದಕ್ಕೆ ನನಗೆ. ಆಮೇಲೆ ಈ ಥರ ಏನಾದರೂ ಬ್ಯಾಗು, ಇದೆಲ್ಲ ಕೆಲವೆಲ್ಲ ಎಕ್ಸ್ಟ್ರಾ ಕತ್ರಿಗಳು, ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಏನಾದರೂ ಇದ್ದರೆ. ಆಮೇಲೆ ಲೇಸ್ಗಳು, ನೋಡಿ ಈ ರೀತಿ ಲೇಸ್ಗಳೆಲ್ಲ. ಇನ್ನು ಕೆಲವೆಲ್ಲ ಏನೇನೋ ಇಟ್ಕೊಂಡಿದ್ದೀನಿ, ಟೈಲರಿಂಗ್ಗೆ ಬೇಕಾದಂತಹ ಐಟಮ್ಸ್ಗಳನ್ನೆಲ್ಲ ನಾನು ಈ ರೀತಿ ಒಂದು ಬ್ಯಾಗ್ ಹಾಕಿ ಇದನ್ನು ದಾರ ಹಾಕಿ ಕಟ್ಟಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಒಂದು ಸ್ಮೂತಾಗಿರುವಂತಹ ಮ್ಯಾಟನ್ನು ಹಾಕಿದ್ದೀನಿ. ಇದ್ರ ಕೆಳಗಡೆನೂ ಒಂದು ಮರದ ಪೀಸ್ ಇಟ್ಟು ಅದ್ರ ಮೇಲೆ ಒಂದು ಬಟ್ಟೆನೋ ಇಲ್ಲ ಒಂದು ಚಿಕ್ಕ ಮ್ಯಾಟ್ನೋ ಇಟ್ಟು ನಾನು ಈ ಪೆಡಲ್ನ ಯೂಸ್ ಮಾಡೋದು. ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಒಂದು ವೇಸ್ಟ್ ಬಟ್ಟೆ ಕೂಡ ಇಲ್ಲೇ ಇಟ್ಕೊಂಡಿರ್ತೀನಿ. ಇದು ನನ್ನ ಜಿಗ್ಜಾಗ್ ಮಿಷಿನ್ನು. ಇದು ರೂಮ್ನಲ್ಲಿ ನಾನು ಇಟ್ಕೊಂಡಿರೋದು. ತುಂಬ ಡಿಸ್ಟರ್ಬ್ ಆಗ್ತಾ ಇದೆ ಅನಿಸುತ್ತೆ, ಸಾರಿ. ಹಾಡು ತುಂಬ ಹಾಕಿದ್ದಾರೆ ಜೋರಾಗಿ.
ನಾನಿಲ್ಲಿ ವೇಸ್ಟ್ ಬಟ್ಟೆನ ನೋಡಿ ಈ ರೀತಿ ಒಂದು ದಾರದಲ್ಲಿ ಇದನ್ನಲ್ಲಿ ಕಟ್ಟಿ ಇಲ್ಲಿ ಒಂದು ಹಳೇದೊಂದು ಬ್ಯಾಗಲ್ಲಿ ಹಾಕಿ ಇಟ್ಕೊಳ್ತೀನಿ. ಇದು ಫುಲ್ ಆದಮೇಲೆ ಯಾರಾದರೂ ಕೇಳ್ತಾ ಇರ್ತಾರೆ, ದಿಂಬೆಲ್ಲ ಹೊಲ್ಕೊಳ್ಳೋದಕ್ಕೆ ಬಟ್ಟೆಗಳು ವೇಸ್ಟ್ ಬಟ್ಟೆಗಳನ್ನ ಕೇಳ್ತಾ ಇರ್ತಾರೆ. ನಾನು ಅವಾಗವಾಗ ಒಂದು ಬ್ಯಾಗ್ ಫುಲ್ ಆಗಿದ ತಕ್ಷಣವೇ ಅವ್ರಿಗೆ ಯಾರಿಗಾದರೂ ಕೊಟ್ಬಿಡ್ತೀನಿ. ಹಾಗೆ ನೋಡಿ ಈ ರೀತಿ ನಾನು ಇಲ್ಲೂ ಕೂಡ ಒಂದು ಸ್ಮೂತಾಗಿರೋ ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ ಕಾಲು ಕೆಳಗಡೆ. ಈ ಪೆಡಲ್ಗೂ ಅಷ್ಟೇ ಒಂದು ಮ್ಯಾಟು ಒಂದು ಇದನ್ನು ಇಟ್ಕೊಂಡು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಸ್ಟಿಚ್ ಮಾಡೋಕ್ಕೆ ಅಂತ ಇಟ್ಕೊಂಡಿರೋಂಥ ದಾರಗಳು ಇದೆಲ್ಲ ನೀಟಾಗಿ ಜೋಡಿಸ್ಕೊಂಡಿಲ್ಲ. ನಾನು ಒಂದು ನೀಟಾಗಿ ಒಂದು ಬಾಕ್ಸೆಲ್ಲ ಹಾಕಿ ಇಟ್ಕೊಳ್ಬೇಕು. ನಾನು ಒಂದು ರಟ್ಟು ಬಾಕ್ಸಲ್ಲಿ ಇಟ್ಟಿದ್ದೆ, ಅದು ಹಾಳಾಗಿದೆ. ಇವಾಗ ಒಂದು ಉದ್ದ ಇರೋವಂಥ ಬಾಕ್ಸ್ ತಂದು ಈ ರೀತಿಯಾಗಿ ಸ್ಟ್ರೈಟಾಗಿ ಎಲ್ಲನೂ ಜೋಡಿಸ್ಕೊಳ್ಬೇಕು. ಅದು ಮುಂಚೆ ಇದ್ದಿದ್ದು ಹಾಳಾಯಿತು, ಹಾಗಾಗಿ ಇದರಲ್ಲೇ ತುಂಬಿ ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡಿರ್ತೀನಿ ನೋಡಿ. ಇದು ಬಾಕ್ಸಲ್ಲಿ ನಾನು ಎಕ್ಸ್ಟ್ರಾ ಏನೇ ಥ್ರೆಡ್ಗಳು ತಗೊಂಡು ಬಂದ್ರೂ, ಆಮೇಲೆ ಕುಚ್ಚು ಹಾಕೋದಕ್ಕೆ ಬೀಡ್ಸ್ ಎಲ್ಲ ತಂದಿರೋದು, ಎಕ್ಸ್ಟ್ರಾ ನಂದು ಏನೇ ಐಟಮ್ಸ್ ಇದ್ರೂ ನಾನು ಇದರಲ್ಲಿನೇ ಇಟ್ಕೊಂಡಿದ್ದೀನಿ. ಇದು ಮಿಷಿನ್ ತೊಗೊಂಡವಾಗ ಬಂದಿರೋಂತಹದ್ದು. ಇದರಲ್ಲಿ ಎಲ್ಲ ಜಿರಳೆ ಎಲ್ಲ ಏನು ಬರದೇ ಇರೋ ಹಾಗೆ ನಾನು ಮೊದಲೇ ಅದಕ್ಕೆ ಜಿರಳೆ ಔಷಧಿ ಎಲ್ಲ ಹಾಕಿನೇ ಇಟ್ಬಿಡ್ತೀನಿ. ಏನೂ ಆಗೋಲ್ಲ, ನೀಟಾಗಿರುತ್ತೆ. ಹಾಗೆ ನಾನು ಸ್ಯಾರಿಗಳನ್ನೆಲ್ಲ ಸೇಲ್ ಮಾಡ್ತೀನಿ ಮನೆಯಲ್ಲಿನೇ, ಅದನ್ನು ಕೂಡ ಇಲ್ಲಿನೇ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಯಾರಾದರೂ ಕಸ್ಟಮರ್ ಕೊಟ್ಟಂತಹ ಬಟ್ಟೆಗಳನ್ನು ನೋಡಿ ಈ ರೀತಿಯಾಗಿ ನೀಟಾಗಿ ಜೋಡಿಸಿ ಇಟ್ಕೊಳ್ತೀನಿ. ಕತ್ಲೆ ಇದೆ, ಸ್ವಲ್ಪ ಕಾಣಿಸುತ್ತೆ ಅಂದ್ಕೊತೀನಿ. ಈ ಕಡೆ ಈ ಬ್ಯಾಗಲ್ಲಿರೋದು ಸೀರೆಗಳು, ಹೊಸ ಸೀರೆಗಳು ಮಾರೋದಕ್ಕೆ. ಅದರಲ್ಲಿರೋದು ಯಾರಾದರೂ ಕಸ್ಟಮರ್ ಕೊಟ್ಟಿರೋಂತಹ ಬಟ್ಟೆಗಳನ್ನೆಲ್ಲ ನಾನು ಒಂದೊಂದು ಬ್ಯಾಗಲ್ಲಿ ಅವ್ರವ್ರದ್ದು ಗೊತ್ತಾಗ್ಬಿಡುತ್ತೆ ನೋಡಿದ್ರೇ, ಒಂದೊಂದು ಕವರಲ್ಲಿ ಸಪ್ರೇಟ್ ಹಾಕಿ ಆ ರೀತಿ ಒಂದು ಬ್ಯಾಗ್ಗಳಲ್ಲಿ ಹಾಕಿ ಮಂಚದ ಕೆಳಗಡೆ ಇಟ್ಕೊಂಡ್ಬಿಟ್ಟಿದ್ದೀನಿ. ನನಗೆ ಬೇಕಾದಾಗ ಅವರು ಹೊಲಿಯೋವಾಗ ತೊಗೊಂಡು ಹೊಲಿದ್ಬಿಟ್ಟು ಮತ್ತು ನಮ್ಗೆ ಬೇಕಾಗಿರೋದನ್ನು ಮಾತ್ರ ತೊಗೊಳ್ತೀನಿ, ಬೇಡದೇ ಇರೋದೆಲ್ಲ ಆ ರೀತಿ ಇಟ್ಬಿಡ್ತೀನಿ. ಈ ರೀತಿ ನೀಟಾಗಿ ನಾನು ಜೋಡಿಸ್ಕೊಳ್ತೀನಿ. ಇದೆಲ್ಲ ಬಟ್ಟೆಗಳು ಹೊಲಿಯೋ ಅಂಥ ಬಟ್ಟೆಗಳಿದೆ. ಇಷ್ಟು 3-4 ಬ್ಯಾಗ್ನಲ್ಲಿ ಇದೆ. ಇದರಲ್ಲಿ ನನ್ನ ಟೈಲರಿಂಗ್ ಕೆಲವೊಂದೆಲ್ಲ ಮೆಟೀರಿಯಲ್ಸು ಅದೇ ಅಲ್ಲಿ ತೋರಿಸಿದ್ನೆಲ್ಲ ಬೀಡ್ಸು ಮತ್ತು ಕೆಲವೊಂದನ್ನೆಲ್ಲ ನಾನು ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಇದರಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾನು ಇದು ಫಾಲು, ಇದು ಒಂದು ಬುಕ್ಸನ್ನು ಇಟ್ಕೊಂಡಿರ್ತೀನಿ. ಇದೇ ರೀತಿ 2 ಬುಕ್ಸ್ ಇದೆ ನನ್ನ ಹತ್ರ ನೋಡಿ. ಇದೆಲ್ಲ ನೀರಿಗೆ ಹಾಕಿ ನಾನಾಗಲೇ ಇವಾಗ ಅವರು ಸೀರೆಗಳಿಗೆ ಹಾಕಬೇಕು ನಾನಿವಾಗ. ಹಾಗಾಗಿ ನೀರಿಗೆ ಹಾಕಿ ಎಲ್ಲ ಒಣಗಿಸಿ ಇಟ್ಕೊಂಡಿದ್ದೀನಿ. ಇವಾಗ ಐರನ್ ಮಾಡ್ಕೊಳ್ಬೇಕು. ಈಗ ಐರನ್ ಮಾಡ್ಕೊಂಡು ನಾನು ಇವಾಗ ಹಾಕಬೇಕು. ಆಮೇಲೆ ಎಕ್ಸ್ಟ್ರಾ ಈ ರೀತಿ ಫಾಲ್ಗಳನ್ನು ಇದು ಕುಚ್ಚೋದು ಈ ರೀತಿ ಎಕ್ಸ್ಟ್ರಾ ಫಾಲ್ಗಳೆಲ್ಲ ತಂದು ಇಟ್ಕೊಂಡಿರ್ತೀನಿ. ಇದನ್ನು ಕೂಡ ಎಕ್ಸ್ಟ್ರಾ ಇದೆಲ್ಲ ಈ ಬಾಕ್ಸ್ನಲ್ಲೇ ಇದೆ, ಎಕ್ಸ್ಟ್ರಾ ಇರೋದೆಲ್ಲ ಆ ಬಾಕ್ಸಲ್ಲಿದೆ. ಇವಾಗ ಸದ್ಯಕ್ಕೆ ಸುಮ್ಮನೆ ಒಂದಷ್ಟು ಬೇಕಲ್ಲ ಅಂತ ಈ ರೀತಿ ಒಂದು ನೋಡಿ, ಇದು ಕುಕ್ಕರೆಲ್ಲ ತೊಗೊಂಡು ಬರ್ತೀವಲ್ಲ ಆ ಥರದ್ದು ರಟ್ಟು ಬಾಕ್ಸ್ಗಳಲ್ಲಿ ನಾನು ಇಟ್ಕೊಳ್ತೀನಿ. ನಾನು ಈ ದಾರನೂ ಕೂಡ ಅಷ್ಟೇ ಇದನ್ನು ಇಟ್ಕೊಂಡಿದ್ದೆ ಇದೇ ಥರ ಬಾಕ್ಸಲ್ಲಿ. ಚೆನ್ನಾಗಿತ್ತು, ಅದು ಚಿಕ್ಕದಾಗಿ ಬಾಕ್ಸು ಯಾವುದೋ ಒಂದು ಇದರಲ್ಲಿ ಬಂದಿದ್ದು, ಅದು ಹಾಳಾಯಿತು. ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಫಾಲ್ಗಳು ಎಕ್ಸ್ಟ್ರಾ ನಾನು ತಂದಿಟ್ಕೊಂಡ್ಬಿಡ್ತೀನಿ ಹೋಲ್ಸೇಲ್ನಲ್ಲೇ. ಈ ರೀತಿ ಮಾಡೋದ್ರಿಂದ ನಮಗೆ ಟೈಮು ಸೇವ್ ಆಗುತ್ತೆ. ನಮಗೂ ಬೇಕಾದಾಗ ನಾನು ತಕ್ಷಣ ತೊಗೊಂಡು ಹೊಲಿಬೋದು. ಇದೇ ರೀತಿ ತುಂಬ ಹಲವಾರು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ಟೈಲರಿಂಗ್ ವೀಡಿಯೋಗಳನ್ನ. ಪ್ಲೀಸ್ ದಯವಿಟ್ಟು ನೋಡಿ. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ನಮ್ಗೆ ಟೈಮ್ ಇದ್ದವಾಗ ಆದಷ್ಟು ಈ ರೀತಿ ಫಾಲ್ಗಳನ್ನ ನೀರಿಗೆ ಹಾಕಿ ಒಣಗಿಸಿ ಐರನ್ ಮಾಡಿ ಈ ರೀತಿ ಮತ್ತೆ ಅದೇ ಇದರಲ್ಲೇ ಹಾಕಿ ಇಟ್ಕೊಂಡ್ಬಿಟ್ರೆ, ಕವರ್ನಲ್ಲಿ ಈ ಥರ ಇದರಲ್ಲೇ ಹಾಕಿ ಇಟ್ಕೊಂಡ್ಬಿಟ್ರೆ, ನಮ್ಗೆ ಯಾರಾದರೂ ಅಕಸ್ಮಾತ್ ಅರ್ಜೆಂಟ್ ಅಂತ ಬಂದ್ರೂ ನಾವು ತಕ್ಷಣ ಹಾಕಿ ಕೊಡ್ಬೋದು. ನಾನು ಯಾವಾಗಾದರೂ ಟೈಮ್ ಇದ್ದವಾಗ ಈ ರೀತಿ ಒಂದೇ ಕಲರ್ ಸಿಕ್ಕಿದ್ರೆ, ಆಲ್ಮೋಸ್ಟ್ ಎಲ್ಲನೂ ಒಂದೇ ಕಲರ್ ಸಿಕ್ಕಿದಾಗ ನಾನು ನೆನೆಸ್ಬಿಟ್ಟು ಈ ರೀತಿ ಮಾಡಿ ಇಟ್ಕೊಳ್ತೀನಿ ಟೈಮ್ ಸಿಕ್ಕಿದಾಗೆಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಪ್ಲೀಸ್, ಒಂದು ಲೈಕ್ ಮಾಡೋದು ಮರಿಬೇಡಿ. ಇನ್ನು ಬೇರೆ ಯಾವುದೇ ವಿಡಿಯೋ ಬೇಕು ಟೈಲರಿಂಗ್ ಬಗ್ಗೆ ಅಂದರೆ ತಿಳಿಸಿ. ದಯವಿಟ್ಟು ಕ್ಷಮಿಸಿ, ಇವತ್ತು ಅಣ್ಣಮ್ಮ ಮಾರಮ್ಮ ಇಟ್ಟಿದ್ದಾರೆ ಇಲ್ಲಿ, ಹಾಗಾಗಿ ಸ್ವಲ್ಪ ಸೌಂಡ್ ಜಾಸ್ತಿ ಇದೆ, ಏನೂ ತಿಳ್ಕೊಳ್ಬೇಡಿ. ಧನ್ಯವಾದಗಳು.